ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಲೈಫ್ ಚಾನಲ್. ಇವತ್ತಿನ ವೀಡಿಯೋದಲ್ಲಿ ಕ್ಯಾರೆಟ್ ಮತ್ತು ಬೀನ್ಸ್ ಗಡ್ಡೆಕೋಸು ಹಾಕಿ ಪಲ್ಯ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಮಾಡೋಕ್ಕೆ ತುಂಬ ಈಸಿ, ಕ್ವಿಕ್ ರೆಸಿಪಿ. ಇದು ಚಪಾತಿಗೆ, ರೊಟ್ಟಿಗೆ, ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಸೈಡ್ ಪಲ್ಯಕ್ಕೂ ಚೆನ್ನಾಗಿರುತ್ತೆ. ಮಾಡೋದು ತುಂಬ ಈಸಿ. ಯಾವ ಥರ ಮಾಡೋದು ಅಂತ ನೋಡೋಣ. ಮೊದಲಿಗೆ ಏನೇನು ಪದಾರ್ಥ ಬೇಕು ಅಂತ ನೋಡೋಣ. ಎಣ್ಣೆ, ಸಾಸಿವೆ, ಕ್ಯಾರೆಟು ಯಾವ ಥರ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. ಕ್ಯಾರೆಟ್ನ, ಮೆಣಸಿಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ತಾಳಿ, ಈರುಳ್ಳಿನ ಅಷ್ಟು ಕಟ್ ಮಾಡ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ನೋಡಿ. ಕಾಯಿ ತುರಿ, ಬೀನಿಸ್ ನೀಟಾಗಿ ತೊಳ್ಕೊಂಡು ಕಟ್ ಮಾಡ್ಕೊಂಡಿದ್ದೀನಿ. ಗೆಡ್ಡೆಕೋಸು ಅಷ್ಟೇ ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಉಪ್ಪು, ಮೊದಲಿಗೆ ಫ್ಲೇಮ್ನ ಇಡಬೇಕು. ಫ್ಲೇಮ್ ಮೇಲೆ ತಪ್ಪಲೆ ಇಡಬೇಕು ನೋಡಿ. ಒಂದು ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಇದು ಪಲ್ಯ ಆಗಿರೋದ್ರಿಂದ ಎಣ್ಣೆ ಒಂದು ಸ್ವಲ್ಪ ಕಮ್ಮಿ ಹಾಕೊಳ್ಳಿ. 5ರಿಂದ 6 ಸ್ಪೂನಷ್ಟು ಹಾಕೊಂಡು ಸಾಕು ನೋಡಿ. ಕಾಯಕ್ಕೆ ಬಿಡಬೇಕು ಎಣ್ಣೆನ ನೀಟಾಗಿ. ಸಾಸಿವೆ ಹಾಕಬೇಕು. ಸಾಸಿವೆ ಹಾಕಿದ್ಮೇಲೆ ಮೆಣಸಿಕಾಯಿ ಹಾಕಬೇಕು ನೀಟಾಗಿ. ನೀವು ಖಾರ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಮೆಣಸಿಕಾಯಿನ. ನಾನು 4ರಿಂದ 5 ಮೆಣಸಿಕಾಯಿ ಹಾಕೊಂಡಿದ್ದೀನಿ. ಈರುಳ್ಳಿ ಹಾಕಬಹುದು. ಈರುಳ್ಳಿ ಹಾಕಬೇಕು ನೀಟಾಗಿ. ಈರುಳ್ಳಿನ ಅಷ್ಟೇ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು 2 ಈರುಳ್ಳಿ ತಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಪಲ್ಯ ಎಷ್ಟು ಮಾಡ್ತಿದ್ದೀರೋ ಅಷ್ಟು ಕ್ವಾಂಟಿಟಿ ಮೇಲೆ ಹಾಕೊಳ್ಳಿ ನೋಡಿ. ಯಾವ ಥರ ಹಾಕೊಂಡಿದ್ದೀನಿ ಈರುಳ್ಳಿ ಅಂತ. ಈರುಳ್ಳಿನ ನೀಟಾಗಿ ಫ್ರೈ ಮಾಡ್ಕೋಬೇಕು ನೋಡಿ. ಯಾವ ಥರ ಕಾಣಿಸ್ತೈತೆ ಅಂತ ಹಸಿ ವಾಸನೆವರೆಗೂ ಹೋಗೋವರೆಗೂ ಹುರ್ಕೋಬೇಕು ನೀಟಾಗಿ ಈರುಳ್ಳಿನ ನೋಡಿ. ಬೇಕಾದ್ರೆ ಇವಾಗಲೇ ಉಪ್ಪು ಹಾಕಬಹುದು. ನಾನೇನು ಉಪ್ಪು ಹಾಕೋದಿಲ್ಲ ಇವಾಗ ನೋಡಿ. ಆಲ್ಮೋಸ್ಟ್ ಬೆಂದೈತೆ. ಪಿಂಕ್ ಕಲರ್ ಥರ ಕಾಣಿಸ್ತದೆ ನೋಡಿ. ನೀಟಾಗಿ ತಿರ್ಕೋಬೇಕು ಅಲ್ಲಲ್ಲೇ, ಅಂಗಡಿಗೆ ಬಿಡಬಾರ್ದು. ನೀಟಾಗಿ ಫ್ರೈ ಆಗಬೇಕು ಈರುಳ್ಳಿ ಫ್ರೈ ಆಗಬೇಕು ನೀಟಾಗಿ. ಮೆಣಸಿಕಾಯಿ ಫ್ರೈ ಆಗಬೇಕು ನೋಡಿ. ಯಾವ ಥರ ಹುರ್ಕೊತೀನಿ ಅಂತ ನೀಟಾಗಿ ಹುರ್ಕೋಬೇಕು ನೋಡಿ. ಯಾವ ಥರ ಕಾಣಿಸ್ತೈತೆ ಅಂತ. ಹಸಿ ವಾಸನೆ ಎಲ್ಲ ಹೋಗೈತೆ. ಇವಾಗ ಕ್ಯಾರೆಟ್ ಆ್ಯಡ್ ಮಾಡ್ತಾಯಿದ್ದೀನಿ. ಕ್ಯಾರೆಟ್ ನೀಟಾಗಿ ಹಾಕೋಬೇಕೆಲ್ಲನೂ. ಕ್ಯಾರೆಟ್ ಬೇಕಾದ್ರೆ ಕಮ್ಮಿ ಹಾಕೊಳ್ಳಿ, ನಿಮಗೆ ಸಿಹಿ ಇಷ್ಟ ಅಲ್ಲ ಅಂದರೆ. ನಾವು ಒಂದೇ ಒಂದು ಹಾಕಿದ್ದೀವಿ ಕ್ಯಾರೆಟ್ನ ನೋಡಿ. ಯಾವ ಥರ ಹಾಕ್ತೀನಿ ಅಂತ ಲೈಟ್ ಆಯಿತು ಕ್ಯಾರೆಟು. ಈಗ ಬೀನ್ಸ್ ಹಾಕ್ತಾಯಿದ್ದೀನಿ. ಬೀನ್ಸ್ ಹಾಕಿ ನೀಟಾಗಿ ಹುರ್ಕೋಬೇಕು. ಎಲ್ಲ ನೀಟಾಗಿ ಹಾಕಬೇಕು. ಬೀನ್ಸ್ನ ಚಿಕ್ಕದಾಗಿ ಯಾವ ಥರ ಕಟ್ ಮಾಡ್ತೀನಿ ನೋಡಿ. ಗೆಡ್ಡೆಕೋಸು ಹಾಕೋಣ. ಗೆಡ್ಡೆಕೋಸು ಅಷ್ಟೇ ನೀಟಾಗಿ ಹುರ್ಕೋಬೇಕು. ಗೆಡ್ಡೆಕೋಸು ನೋಡಿ. ನೀರು ಬಿಡ್ಕೋಕ್ಕೆ ಶುರುವಾಗೈತೆ. ಇನ್ನೂ ಫ್ರೈ ಮಾಡ್ಕೋಬೇಕು ನೀಟಾಗಿ. ಇವಾಗ ನೀರು ಹಾಕ್ತಾಯಿದ್ದೀನಿ ನೋಡಿ. ಒಂದು 3ರಿಂದ 4 ಲೋಟ ನೀರು ಹಾಕಬೇಕು. ನೀಟಾಗಿ ತಿರುಗಬೇಕು. ಬೇಯಕ್ಕೆ ಬೇಕು ಹಂಗೆ. ಕ್ಯಾಪ್ ಮುಚ್ಚಬೇಕು ನೀಟಾಗಿ. ಇವಾಗ ಯಾವ ಥರ ನೀರೆಲ್ಲ ಇದಾಗೈತೆ. ಈಗ ಆಲ್ಮೋಸ್ಟ್ ಎಲ್ಲ ಆಗೈತೆ ಕ್ಯಾರೆಟ್ ಪಲ್ಯ ನೋಡಿ. ಯಾವ ಥರ ಐತೆ ಕ್ಯಾರೆಟ್ ಬೀನ್ಸ್ ಪಲ್ಯ ಯಾವ ಥರ ಐತೆ ನೋಡಿ. ಎಲ್ಲ ನೀರೆಲ್ಲ ಇಂಕಾಗ್ಬಿಟ್ಟೈತೆ. ಇದಕ್ಕೆ ನೀವು ಕೊತ್ತಂಬರಿ ಸೊಪ್ಪು ಲಾಸ್ಟ್ಗೆ ಹಾಕ್ತಾಯಿದ್ದೀನಿ ನಾನು. ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿನ ಹಾಕ್ತಾಯಿದ್ದೀನಿ. ಇವಾಗ ರೆಡಿಯಾಗಿ ಮಿಕ್ಸ್ ತರಕಾರಿ ಪಲ್ಯ ರೆಡಿಯಾಗೈತೆ. ಕ್ಯಾರೆಟು, ಬೀನೀಸು, ಗೆಡ್ಡೆಕೋಸು ಪಲ್ಯ ನೋಡಿ. ಯಾವ ಥರ ಮಿಕ್ಸ್ ಪಲ್ಯ ಕಾಣಿಸ್ತೈತೆ ಅಂತ. ಇದನ್ನ ಅಕ್ಕಿ ರೊಟ್ಟಿ ಜೊತೆ, ರಾಗಿ ರೊಟ್ಟಿ ಜೊತೆ, ಸೈಡ್ ಅನ್ನದ ಜೊತೆನೂ ತಿನ್ಬೋದು. ಇದು ಮಾಡೋದು ತುಂಬ ಈಸಿ, ಕ್ವಿಕ್ ರೆಸಿಪಿ. ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ.
ಇದೇ ರೀತಿ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಡೂ ಸಬ್ಸ್ಕ್ರೈಬ್ ಟು